ಕೆಲವು ಈಗಾಗಲೇ ಆಗಿದೆ. ಇದರಲ್ಲಿ ಗಮನಿಸೋದಾದರೆ ಈಗ ಇತ್ತೀಚೆಗೆ ಬಂದ ಕಾಂತಾರ ನಾನು ಕೇಳಬೇಕಂತ ಲೇಟಾಗಿ ಕೇಳ್ತಾ ಇದ್ದೀನಿ, ಯಾಕಂದರೆ ಹೆಸರು ತುಂಬ ದೊಡ್ಡದ ವಿಚಾರ ಮಾಡಿದೆ. ಬಟ್ ನಿಮ್ಮ ಪಾತ್ರ ಇದೆ ಅದರಲ್ಲಿ, ಪಾತ್ರದ ಬಗ್ಗೆ ಹೇಳಿ. ಕಾಂತಾರ ಸಿನಿಮಾದಲ್ಲಿ ಎಲ್ಲರೂ ನೋಡ್ರಾಗ ಎಲ್ಲರೂ ಮೆಚ್ಚಿದ್ದಾರೆ, ತುಂಬ ಜನಗಳಿಗೆ ರೀಚ್ ಆಗಿದೆ. ನಮ್ಮನ್ನ ಇಂಡಸ್ಟ್ರಿ ಮತ್ತು ಒಂದಷ್ಟು ಜನಗಳು ಮಾತ್ರ ಗುರುತಿಸ್ತಾಯಿದ್ರು. ಕಾಂತಾರ ಬಂದಮೇಲೆ ಇನ್ನೂ ಹೆಚ್ಚು ಜನ ಗುರುತಿಸೋಕ್ಕೆ ಶುರು ಮಾಡಿದ್ದಾರೆ. ಇನ್ನು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಅಲ್ಲಿ ಜಬ್ಬಜ್ಜ ಅಂತ ಅನ್ನೋದೊಂದು ಕಾಡಿನ ನಾಯಕನ ಪಾತ್ರ. ಅಲ್ಲಿ ಕಾಂತಾರದ ಕಾಡೇನಿದೆಯೋ ಆ ಕಾಂತಾರದ ಕಾಡಿನ ನಾಯಕ. ಅದು ಸುಮಾರು 96 ದಿನ ನಂದು ಶೆಡ್ಯೂಲ್ ಇತ್ತು. ಕಾಂತಾರ ಅನ್ನೋದೇ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಅದರಲ್ಲೂ ರಿಷಬ್ ಶೆಟ್ಟರು ಮತ್ತು ಹೊಂಬಳೆ ಸಂಸ್ಥೆಯ ಶಿಸ್ತುಬದ್ಧವಾದಂತಹ ಯೋಜನೆ ಮತ್ತು ಕಾರ್ಯಗತಗೊಳಿಸೋ ರೀತಿ, ಮತ್ತು ಅರವಿಂದ್ ಕಶ್ಯಪ್ ಅವರ ಕ್ಯಾಮ್ರಾ ಮತ್ತು ಅವ್ರ ತಂಡ, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟು, ಪ್ರಗತಿ ಮೇಡಮ್ ಆ್ಯಂಡ್ ಅವ್ರ ಟೀಮು, ಎಲ್ಲವೂ ಒಂದು ದೊಡ್ಡ ಅನುಭವ ನಮಗೆ. ಒಂದು ಏನನ್ನು ಹೇಳ್ಬೋದು, ಸಿನಿಮಾ ನಿರ್ಮಾಣದ ವಿಚಾರದಲ್ಲಿ ಅದೊಂದು ಯೂನಿವರ್ಸಿಟಿ ಅನ್ನೋ ರೀತಿ ಇತ್ತು ನನಗೆ. ಅಷ್ಟು ದೊಡ್ಡ ಪ್ರಮಾಣ. ನೀವು ಯಾವುದೇ ವಿಭಾಗಕ್ಕೆ ಹೋದ್ರೂ ಅದು ದೊಡ್ಡದೇ. ಹಣ ದೊಡ್ಡದು ಅಂದ್ಬಿಟ್ರೆ ಆಗಲ್ಲ. ಅದರ ಆಚೆಗೆ ಕೆಲಸ ಮಾಡುವಾಗಿನ ಸಂದರ್ಭದಲ್ಲಿ ಆ ಒಂದು ವ್ಯಾಸ್ಟ್ನೆಸ್ ಇದೆಯಲ್ಲ, ಆ ವ್ಯಾಸ್ಟ್ನೆಸ್ ಒಳಗಡೆ ಎಲ್ಲರನ್ನೂ ದುಡಿಸ್ಕೊಳ್ಳೋದು ಇದೆಯಲ್ಲ, ಒಳಗೊಳ್ಳೋ ಪ್ರಕ್ರಿಯೆಯನ್ನು ಮಾಡೋದು, ಒಳಗೊಂಡು ಮಾಡೋಂಥ ಕ್ರಿಯೆಯನ್ನು ಪ್ರೇರೇಪಿಸೋ ನಿಟ್ಟಿನಲ್ಲಿ ಕಾಂತಾರ ಬಹಳ ದೊಡ್ಡ. ಅದು ಪ್ರೊಡಕ್ಷನ್ ಆಗ್ಬೋದು, ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಸೆಟ್ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮ್ ಎಲ್ಲ ಹ್ಯೂಜ್. ಸೊ ಈ ನಿಟ್ಟಿನಲ್ಲಿ ಭಾಳ ಪ್ರಮುಖವಾದಂಥ ಸಿನಿಮಾ ಅದು ಕಾಂತಾರ ನನ್ನ ಕೆರಿಯರಲ್ಲಿ. ಈ ಸಿನಿಮಾಗೆ ನಿಮ್ಮನ್ನು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ಅಪ್ರೋಚ್ ಹೆಂಗೆ ಮಾಡಿದ್ರೆ? ನಾನು ಪ್ರೊಡಕ್ಷನ್ ಹೌಸಿಂದನೇ ಬಂದ. ಪ್ರೊಡಕ್ಷನ್ ಹೌಸ್ ಮಾಡಿದ್ರೆ ಏನಾದರೂ ನಾನೇ ನಿರೀಕ್ಷೆ ಮಾಡಿರಲಿಲ್ಲ. ಕಾಂತಾರ ಚಾಪ್ಟರ್ 1 ಬರುತ್ತೆ ಅಂತ ಕೂಡ ಅನೌನ್ಸ್ ಮಾಡಿದ್ದು, ಬಟ್ ಎಲ್ಲ ಒಂದು ಕಡೆ ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಬಟ್ ಸಡನ್ಲಿ ಬರುತ್ತೆ, ಏನನ್ಸುತ್ತೆ? ಓಕೆ ಖುಷಿ. ಇಲ್ಲಿ ಬಂದಾಗ ಎಲ್ಲ ಸಿನಿಮಾ ಬಂದ ರೀತಿನೇ ಅದನ್ನು ಅದೇ ರೀತಿ ಅಂದರೆ ನಾನೊಬ್ಬ ಕಲಾವಿದೆ, ಎಲ್ಲ ಒಂದು ಸಿನಿಮಾಗೆ ಹೆಂಗೆ ಆ್ಯಕ್ಟ್ ಮಾಡ್ತೀನಿ, ಇದಕ್ಕೆ ಹಂಗೆ ಆ್ಯಕ್ಟ್ ಮಾಡ್ತೀನಿ. ಹೌದು. ಅದು ಒಂದು ಸಿನಿಮಾ ಕರೆದಿದ್ದಾರೆ, ಹೋಗಿ ಮಾಡಿದ್ದು ಅಂತ. ನಾವೆಲ್ಲ ಸಿನಿಮಾಗಳಿಗೂ ನಾವು ಹೋಗೋ ಸಂದರ್ಭದಲ್ಲಿ ಅಷ್ಟು ನ್ಯೂಟ್ರಲಾಗಿ ನೀವು ಹೋಗ್ಬಿಟ್ರೆ ಸಮಸ್ಯೆನೇ ಇರಲ್ಲ. ಕೆಲವರಿಗೆ ದೊಡ್ಡ ನಿರೀಕ್ಷೆಗಳಿಟ್ಟಾಗ ಏನಾಗುತ್ತೆ, ನಿರೀಕ್ಷೆಗಳಿಟ್ಟು ನಾವು ಹೋಗೋದು, ಅಲ್ಲಿ ಆಗದೇ ಇರೋದು, ಅಥವಾ ನಾವು ನಿರೀಕ್ಷೆ ಇಟ್ಕೊಂಡು ನಮ್ಗೆ ಕರೆದೇನೆ ಇರೋದು, ಆವಾಗ ಭ್ರಮ ನಿರಸನ ಆಗುತ್ತೆ, ಕಾನ್ಫಿಡೆನ್ಸ್ ಡ್ರಾಪ್ ಆಗುತ್ತೆ. ಅಯ್ಯೋ ನಮ್ಮನ್ನು ಕರೀಲಿಲ್ಲ, ಅವ್ರನ್ನೂ ಕರೆದ್ರು, ಇವ್ರನ್ನ ಕರೆದ್ರು, ನಮ್ಮನ್ನೇ ಯಾಕೆ ಕರೀಲಿಲ್ಲ ಅಂದಾಗ ಏನಾಗುತ್ತೆ, ನಮಗೆಲ್ಲ ಒಂದು ರೀತಿ ಕೀಳರಿಮೆ ಶುರು ಆಗ್ಬಿಡ್ತದೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಅಂಥದ್ದೇನು ಇಟ್ಕೊಳ್ಬಾರ್ದು. ಬಟ್ ಒಬ್ಬ ರಿಯಲ್ ಕಲಾವಿದ ಏನು ಎಕ್ಸ್ಪೆಕ್ಟ್ ಮಾಡೋದು, ಬಂದಿದ್ದನ್ನು ನಾನು ಮಾಡ್ತಾ ಹೋಗಿ ಸ್ವೀಕರಿಸ್ತಾ ಹೋಗಬೇಕು. ಹೌದು. ಅದರಲ್ಲೂ ವಿಶೇಷವಾಗಿ ನಾವು ಪೋಷಕ ಕಲಾವಿದರು. ಹೌದು. ಯಾವುದೇ ಸಣ್ಣದು ದೊಡ್ಡದು ಅನ್ನೋದು ಇಲ್ಲವೇ ಇಲ್ಲ. ಸಿನಿಮಾನೇ ದೊಡ್ಡದು. ಹೌದು. ಸಿನಿಮಾನೇ ದೊಡ್ಡದು, ದೊಡ್ಡ ಸ್ಕ್ರೀನ್ಲೇ ತೋರಿಸೋದು. ಅಲ್ಲಿ ರಿಷಬ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಪ್ರೆಸ್ ಮೀಟಲ್ಲಿ, ನಾನು ಹೋದಾಗ ಗಮನಿಸಿದ್ದೆ, ಶೂಟಿಂಗ್ ಟೈಮಲ್ಲಿ ತುಂಬ ತೊಂದರೆ ಆಗ್ತಾಯಿತ್ತು. ಎಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಅಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಮೊಬೈಲಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾವು ಕೆಲವೊಂದು ವರ್ಷ, ಒಂದು 2-3 ವರ್ಷ ನಾವು ಬೇರೆ ಹೊರಗಿನ ಪ್ರಪಂಚಕ್ಕೆ ಕಾಂಟ್ಯಾಕ್ಟ್ ಇಲ್ಲದೇನೆ ಅಲ್ಲಿ ಶೂಟಿಂಗ್ ಒಳಗಡೆ ಇದ್ದೀವಿ ಅಂತ ಹೇಳಿದ್ರೆ ನಿಮಗೆ ಹೆಂಗೆ ಅನಿಸ್ತಾ ಅನ್ನೋ ಅನುಭವ? ಇಲ್ಲ, ಅವರು ಅಲ್ಲಿ ಸತತವಾಗಿ ನಾವು ಶೂಟಿಂಗ್ ಏನು ನಡೀತಾ ಇತ್ತು, ಸೆಟ್ ಹಾಕಿದ್ರು, ಅದ್ರ ಪಕ್ಕನೇ ಅವ್ರ ಊರು ಕೆರೋಡಿ. ಅವರು ಅಲ್ಲೇ ಬೆಳೆದು ಅಲ್ಲಿಯ ಮಣ್ಣಿನ ವಾಸನೆ, ಅಲ್ಲಿಯ ಪ್ರಕೃತಿ ಎಲ್ಲವೂ ಅವ್ರ ಜೊತೆನೇ ಇರೋಂಥದ್ದು. ಸೊ ಅಲ್ಲಿಯ ಗುಣ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ನಮ್ಗಳಿಗೆಲ್ಲ ಹೊಸ್ತು ಅದು. ಅವ್ರು ಸತತವಾಗಿ 3 ವರ್ಷ ಕೆಲಸ ಮಾಡಿದ್ದಾರೆ ನಿಜ, ಅಂದರೆ ಅವರು ಒಳಗಡೆ ಮಾಡಿದ್ರು. ನಾವು 1 ವರ್ಷದ ಅವಧಿಯಲ್ಲಿ ನಾವು ಮಾಡಿರೋಂಥವ್ರು. ಮೂಲಭೂತವಾಗಿ ಒಳಗಡೆ ಯಾರಿಗೂ ಮೊಬೈಲ್ ಅಲೋನೇ ಇರಲಿಲ್ಲ, ಯಾರಿಗೂ. ಅದು ಇನ್ನು ನೆಟ್ವರ್ಕ್ ಸಮಸ್ಯೆನೇ ಇಲ್ಲ, ಮೊಬೈಲೇ ಇಲ್ಲ ಅಂದಮೇಲೆ ನೆಟ್ವರ್ಕ್ ತಗೊಂಡು ಏನು ಮಾಡೋದು? ಹೌದು. ಪ್ರೊಡಕ್ಷನ್ ಅಂದರೆ ಅವ್ರ ಟೀಮ್ಗಳಿಗೆ ಅದು ಅವಶ್ಯ ಇರ್ತೋ ಏನೋ ಗೊತ್ತಿಲ್ಲ, ಅವ್ರಿಗೆ ಬೇಕಿತ್ತು ಅದು. ನಾವು ಕಲಾವಿದರಿಗಾಗಲಿ ಜೂನಿಯರ್ಸ್ಗಾಗಲಿ ಯಾರಿಗೂ ಕೂಡ ಒಳಗಡೆಗೆ ಮೊಬೈಲ್ ಅಲೋ ಇರಲಿಲ್ಲ. ಈ ನೆಟ್ವರ್ಕ್ನ ವಿಚಾರನೇ ಇಲ್ಲ. ಇನ್ನು ಮಳೆ, ಗಾಳಿ, ಬಿಸಿಲು ಎಲ್ಲವೂ ಅತಿರೇಕ ಅಲ್ಲಿ. ಆಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದ ದಾರಿ ಎಲ್ಲವೂ ಇವರು ಮರುನಿರ್ಮಾಣ ಮಾಡಿದರು. ಅಲ್ಲಿಗೆ ಹೋಗೋಕ್ಕೆ ದಾರಿ ಇರಲಿಲ್ಲ, ಸೇತುವೆಗಳು ಮಾಡಿದರು, ಲೈಟ್ಗಳನ್ನ ಹಾಕಿದರು ಉದ್ದಕ್ಕೂ. ಅಂದರೆ ಎಲ್ಲಿಂದ ರಸ್ತೆ ಎಲ್ಲಿ ಪ್ರಾರಂಭ ಆಗುತ್ತೋ
ಅಲ್ಲಿಂದ ಕೊನೆ ಮುಟ್ಟೋವರೆಗೂ ಕೂಡ ವ್ಯವಸ್ಥಿತವಾಗಿ ಮಾಡಿದರು ಭೀಮೇಶ್. ಎಲ್ಲ ವ್ಯವಸ್ಥಿತವಾಗಿ ಪ್ರತಿಯೊಂದರಲ್ಲೂ ಕೂಡ ಯಾವುದರಲ್ಲೂ ಕೊರತೆ ಇಲ್ಲದೆ ಉಳ್ಕೊಳ್ಳೋದ್ರಿಂದ ಹಿಡಿದು ನಮ್ಮ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಎಲ್ಲದರಲ್ಲೂ ಎಲ್ಲ ಕಲಾವಿದರುಗಳು ಕಂಫರ್ಟಬಿಲಿಟಿನ ಭಾಳ ಚೆನ್ನಾಗಿ ಒದಗಿಸ್ಕೊಟ್ಟಿದ್ರು. ಸ್ವತಃ ಅವರೇ ಕಲಾವಿದರಾಗಿರೋದು, ಹೌದೌದು, ಸ್ವತಃ ಕಲಾವಿದರಾಗಿರೋದ್ರಿಂದ ಆಮೇಲೆ ಎಲ್ಲೂ ಅದು ತುಂಬ ತಾರತಮ್ಯ ಹೀರೋ ಹೀಗಿರಬೇಕು, ಯಾರೋ ಜೂನಿಯರ್ ಹೀಗಿರಬೇಕು, ಅದು ಯಾವುದು ಎಲ್ಲೂ ನನಗೆ ಗಮನಿಸಿಲ್ಲ. ಎಲ್ಲರಲ್ಲೂ ಅಷ್ಟೇ, ಎಲ್ಲರೂ ಮಾಡ್ತಾ ಇರೋದು ಒಂದೇ ಉದ್ದೇಶ, ಸಿನಿಮಾ. ಹೌದೌದು, ಖಂಡಿತ. ಸಿನಿಮಾಕ್ಕೆ ಹೆಂಗೆ ಎಲ್ಲರನ್ನೂ ಪ್ರೇರೇಪಿಸಿ ತೊಡಗಿಸ್ತಾ ಇದ್ರು ಅಂತಂದರೆ ಅಷ್ಟು ಅದ್ಭುತವಾಗಿ ತೊಡಗಿಸ್ತಾ ಇದ್ರು. ನಮ್ಮಗಳಿಗಿಂತ ಜಾಸ್ತಿ ಅಂದರೆ ನಾವು ಹೆಚ್ಚು ಅವರೇನೆ ಕಷ್ಟಪಡ್ತಿದ್ದು, ಶ್ರಮ ಆಗ್ತಾಯಿತ್ತು ಸಿನಿಮಾದಲ್ಲಿ. ಅದು ಕಾಣಿಸುತ್ತೆ, ಸಿನಿಮಾದಲ್ಲಿ ಶ್ರಮ ಕಾಣಿಸುತ್ತೆ. ಖಂಡಿತ. ಈಗ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಬಟ್ ಆದರೆ ಎಲ್ಲ ಒಂದು ಕಡೆ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಕೆಲವೊಂದು ಇನ್ಸಿಡೆಂಟ್ಗಳಾಯಿತು, ಕೆಲವೊಬ್ಬರನ್ನ ಕಳ್ಕೊಳ್ತಾರೆ ಚಿತ್ರತಂಡದಲ್ಲಿ. ರಾಕೇಶ್ ಪೂಜಾರಿ ಅವರು ಇದಾಗ್ತಾರೆ. ಇಲ್ಲ ಇಲ್ಲ ಇಲ್ಲ, ಅದನ್ನು ಅವರು ರಿಷಬ್ ಸರೇ ಹೇಳಿದ್ದಾರೆ. ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ನೋಡಿ ಸಿನಿಮಾದಕ್ಕೂ ಅಲ್ಲಿ ಆಗಿರೋ ಆ ಅವಧಿಯಲ್ಲಿ ಆಗಿರ್ಬೋದು ಬಿಟ್ಟರೆ, ಅವಧಿಯಲ್ಲಿ ಸಿನಿಮಾ ಶೂಟಿಂಗ್ ಅವಧಿಯಲ್ಲಿ ಆಗಿರ್ಬೋದು ಬಿಟ್ಟರೆ, ಸಿನಿಮಾಕ್ಕೂ ಆಗಿರೋ ಅವಘಡಗಳಿಗೂ ಯಾವುದೂ ಸಂಬಂಧ. ಒಂದು ಕಡೆ ಊಹಾಪೋಹ ತುಂಬ ಓಡಾಡ್ತಾ ಇತ್ತು ಸಿನಿಮಾ ರಿಲೀಸ್ ಆಗೋಕ್ಕೂ ಇರಬೇಕಲ್ಲ. ಸಿನಿಮಾ ಅಂತಂದ್ರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅಲ್ಲ. ಅಲ್ಲ, ರಿಲೀಸ್ ಆದಮೇಲೆ ನೀವು ನೋಡ್ತಾರೆ, ಇವ್ರು ನಮ್ಮೊಟ್ಟಿಗೆ ಆ್ಯಕ್ಟ್ ಮಾಡಿದವರು ಸಿನಿಮಾ ರಿಲೀಸ್ ಆಗಿದೆ ಬಟ್ ಅವರಿಲ್ಲ ಅಂತ ನೀವು ಸಿನಿಮಾ ಸ್ವತಃ ನೀವು ನೋಡಿದಾಗ ನಿಮ್ಗೆ ಏನಾದರೂ ಫೀಲ್ ಆಯಿತಾ? ಅಲ್ಲ, ಸಹಜವಾಗಿ ಆಗಲೇಬೇಕಲ್ಲ, ಮನುಷ್ಯರಲ್ವ ನಾವು. ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ. ಕಾಂತಾರ ಸಿನಿಮಾದ ಬಗ್ಗೆ ಆಯಿತು, ಓಕೆ. ನಿಮ್ಮ ಒಂದು ಸಿನಿಮಾಗಳ ಮುಂದಿನ ಸಿನಿಮಾಗಳು ಏನೇನು ನಡೀತಾ ಇದೆ, ಹೆಂಗೆ ನಡೀತಾ ಇದೆ? ಇವು ಒಂದು ರುಧಿರವನ ಅಂತ ಒಂದು ಸಿನಿಮಾ ನಡೀತಾ ಇದೆ. ಅಗ್ನಿ ಅಂದ್ಬಿಟ್ಟು ಡೈರೆಕ್ಟ್ರು, ಭಾಳ ನಿರೀಕ್ಷೆ ಇಟ್ಕೊಂಡಂಥ ಸಿನಿಮಾ ಅದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾವನ್ನ. ಅದರಲ್ಲಿ ನಾನು ದಫೇದಾರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಪೊಲೀಸ್ ಕ್ಯಾರೆಕ್ಟ್ರು. ಅದರಲ್ಲಿ ದಫೇದಾರರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಕಥೆನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ತುಂಬ ಭರವಸೆ ಇಟ್ಕೊಂಡ್ರೆ ಸಿನಿಮಾ ಅದು. ಇಡೀ ತಂಡ ಅಷ್ಟೇ ಶ್ರಮ ಇಟ್ಟು ಕೆಲಸ ಮಾಡಿದ್ದಾರೆ. ಇನ್ನು ಸುಮಾರು ಸಿನಿಮಾಗಳಿದೆ. ರವಿಚಂದ್ರನ್ ಅವರು ಮೊದಲನೇ ಮಗ ಮನೋರಂಜನ್ ಅವ್ರದ್ದು ಒಂದು ನಡೀತಾ ಇದೆ. ಆಮೇಲೆ ಅವ್ರ ಎರಡನೇ ಮಗನ ಮುಧೋಳು, ಅವ್ರ ಎರಡನೇ ಮಗ ವಿಕ್ರಮ್ ಅವ್ರದ್ದು ನಡೀತಾ ಇದೆ. ಅದರಲ್ಲೂ ಮಾಡ್ತಾಯಿದ್ದೀನಿ ನಾನು ಸಿನಿಮಾದಲ್ಲಿ. ಆಗ್ತಾ ಇದೆ. ಇದು ಶ್ರೀಮುರಳಿ ಅವ್ರ ಜೊತೆ 2 ಸಿನಿಮಾ ಮಾಡಿದ್ರೆ ಹೆಂಗೆ ಅನಿಸ್ತು ಅವ್ರ ಜೊತೆ? 3 ಸಿನಿಮಾ ಸರ್, 3 ಹ್ಯಾಟ್ರಿಕ್ ನಂದು. ಹೆಂಗೆ ಅನಿಸ್ತು? ಎಲ್ಲ ಸಿನಿಮಾ 4ನೇ ಸಿನಿಮಾನು ಮಾಡಬೇಕಿತ್ತು, ಭಗೀರ ಮಾಡಬೇಕಿತ್ತು. ಅದು ಕಾರಣಾಂತರದಿಂದ ಆಗಲಿಲ್ಲ. ಕಾರಣಾಂತರದಿಂದ ಅಂದರೆ ಟಿಕೆಟ್ ಬುಕ್ ಮಾಡಿದ್ರು, ಫ್ಲೈಟ್ ಬುಕ್ ಮಾಡಿದ್ರು, ಬಸ್ ಬುಕ್ ಮಾಡಿದ್ರು, ಟ್ರೈನ್ ಬುಕ್ ಮಾಡಿದ್ರು, ಎಲ್ಲ ಲೊಕೇಶನ್ಸ್ಗಳದ್ದು ಪ್ರಾಬ್ಲಮ್ ಇರ್ತಿತ್ತು, ಏನೋ ಒಂದು ಸಮಸ್ಯೆಗಳಾಗ್ತಾಯಿತ್ತು. ಸೊ ಅದು ನಾನು ಮಾಡೋಕ್ಕಾಗಲಿಲ್ಲ. ಅದು ಮಾಡಿದ್ರೆ 4ನೇ ಸಿನಿಮಾ ಆಗ್ಬಿಡೋದು. ಇನ್ನು 3 ಸಿನಿಮಾ ನಂದು ಮಫ್ತಿ, ಭರಾಟೆ, ಆಮೇಲೆ ಮದಗಜ, 3ರಲ್ಲೂ ಮಾಡಿದೆ. ಹೆಂಗೆ ಅವ್ರ ಜೊತೆ ಮುರಳಿ ಅದ್ಭುತವಾದ ಹ್ಯೂಮನ್, ಒಳ್ಳೆ ನಟರು. ಇಲ್ಲ, ಆ ಕುಟುಂಬನೇ ಒಂದು ರೀತಿ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾರೆ ಸರ್. ಇಡೀ ರಾಜ್ಕುಮಾರ್ ಕುಟುಂಬ, ಮುರಳಿಯವ್ರ ಕುಟುಂಬ. ವಿಜಯ ರಾಘವೇಂದ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನನ್ನ ನೆಚ್ಚಿನ ನಟರು ವಿಜಯ ರಾಘವೇಂದ್ರ ಜೊತೆ ಯಾವುದೊಂದು ಕೊಂಡಾಣ, ಕೇಸ್ ಆಫ್ ಕೊಂಡಾಣ ಮಾಡಿದ್ದೀನಿ. ಇನ್ನೊಂದು FIR ಅಲ್ಲಿ ಮಾಡಿದ್ದೀನಿ. FIR ಅಂತ ಒಂದು ಮಾಡಿದೆ, ಅದ್ರಲ್ಲಿ ಅವ್ರ ತಂದೆ ಕ್ಯಾರೆಕ್ಟ್ರು. ಕೇಸ್ ಆಫ್ ಕೊಂಡಾಣದಲ್ಲಿ ಪೊಲೀಸ್ ಆಫೀಸರ್. ಇನ್ನೊಂದು ರುದ್ರಾಭಿಷೇಕ್ ಅಂತ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿದೆ ಸಿನಿಮಾ. ಅದ್ರಲ್ಲಿ ನಾನು ವಿಲನ್ನು, ನಾನು 2 ಶೇಡ್ಲಿ ಬರ್ತೀನಿ, ಅವರು 2 ಶೇಡ್ಲಿ ಬರ್ತಾರೆ. ವಿಜಯ ರಾಘವೇಂದ್ರ ಒಂದು ದೊಡ್ಡ ಪ್ರಮಾಣದ ಸಿನಿಮಾ ಅದು. ಇಲ್ಲೇ ವಿಜಯಪುರ ಅಂತಂದಿದೆ, ಅಲ್ಲಿ ಅವರು ಎಲ್ಲ ಸೇರಿ ಮಾಡಿರೋಂಥದ್ದು. ಅದು ಒಳ್ಳೆ ಸಿನಿಮಾ. ಹೀಗಾಗಿ ತುಂಬ ಪ್ರೀತಿಯಿಂದ ನೋಡ್ತಾರೆ. ಆಮೇಲೆ ಎಲ್ಲರನ್ನೂ ಒಂದು ರೀತಿ ಸಿನಿಮಾದ ಬಗ್ಗೆ ಏನು ಒಲವನ್ನು ಇನ್ನೂ ಹೆಚ್ಚಿಸ್ತಾರೆ ಅವರುಗಳು. ಎಲ್ಲೊಂದು ಕಡೆ ಅವರು ಕೂಡ ತುಂಬ ಸೋಲಿಂದ ಗೆದ್ದು ಬಂದು ನಿಂತಿದ್ದಾರೆ ಈಗ. ಯಾಕಂದರೆ ಅವರು ಚಂದ್ರ ಚಕೋರಿ ಆದಮೇಲೆ ಅವ್ರಿಗೆ ಅಷ್ಟೊಂದು ಹೇಳ್ಕೊಳ್ಳೋಂಥ ಸಿನಿಮಾನೂ ಸಿಗಲಿಲ್ಲ ಪಾಪ. ಯಾವಾಗ ಉಗ್ರಂ ಬಂತು ಅವಾಗಿಂದ ಅವ್ರದ್ದು ಒಂದು ನಡೀತಾ ಇದೆ ಚೆನ್ನಾಗಿ. ಅದೇನಾದರೂ ಹಂಚ್ಕೊಂಡಿದ್ರೆ ಏನು ಸರ್, ಯಾವ ಥರ ಈ ಥರ ತುಂಬ ಆರ್ತಿ ವಿಚಾರಗಳನ್ನ ತುಂಬ ಹಂಚ್ಕೊಂಡಿದ್ದಾರೆ. ಅಂದರೆ ಕೆಲಸ ಏನಾಗುತ್ತೆ ಭೀಮೇಶ್, ನಾವು ನಮ್ಮ ಕೆಲಸ ನಾವು ಮಾಡ್ತಾಯಿರ್ತೀವಿ, ಅದು ತಲುಪೋವರೆಗೆ ಏನೆಲ್ಲ ಘಟನೆಗಳು ನಾವು ಎಲ್ಲವನ್ನೂ ಒಳ್ಳೆಯದೇ ಮಾಡಬೇಕು ಅಂತ ಶುರು ಮಾಡ್ತೀವಿ. ಚೆನ್ನಾಗೇ ಇರಬೇಕಿದು, ಚೆನ್ನಾಗಿ ಗೆಲ್ಲೇಬೇಕು ಅಂತಂದರೆ ಎಲ್ಲ ಗೆಲ್ಲೋದಕ್ಕೇ ನಾವು ಪ್ರಯತ್ನ ಹಾಕೋದು. ಅದು ಸಮಯ, ಸಂದರ್ಭ, ಇವೆಲ್ಲವೂ ಕೂಡ ಸೇರಿಕೊಂಡು ಅದು ಏನು ರಿಸಲ್ಟ್ ಸಿಗುತ್ತೆ ಅದನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿ ಮತ್ತೆ ಮುನ್ನಡಿಬೇಕು.
ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಅದನ್ನೇ ಒಂದು ಲೈಫ್ ಸ್ಟೋರಿ ಮಾಡಿಕೊಂಡು ಸಾಯೋವರೆಗೂ ಮಾತಾಡ್ತೀರೋ ಅದನ್ನೇ ಮಾತಾಡ್ಬೋದು. ಖಂಡಿತ. ಬಟ್ ಅದನ್ನು ಅದು ಗೆಲುವು ಅಥವಾ ಸೋಲು ಎರಡನ್ನೂ ಕೂಡ ಸಮಾನವಾಗಿ ತಗೊಂಡು ಅದನ್ನು ಮೆಟ್ಲಾಗಿ ಮಾಡಿಕೊಂಡು ಮುಂದಕ್ಕೆ ನಾವು ಹೋಗಬೇಕು. ಅದೊಂದು ಅನುಭವವಾಗಿ ಪಡ್ಕೊಳ್ಬೇಕು ಅದನ್ನು. ಡೆಫಿನೆಟ್ ಅದು ಒಂದಲ್ಲ ಒಂದು ದಿನ ಅವನಿಗೆ ಗೆಲುವು ಇದ್ದೇ ಇರ್ತದೆ, ಸೋತರು ಕೂಡ ಅದರಲ್ಲೊಂದು ತೃಪ್ತಿ ಇರುತ್ತೆ. ಆಮೇಲೆ ನಾವು ಯಾವುದೇ ಕೆಲಸ ಮಾಡೋದು ಕೂಡ ಆತ್ಮತೃಪ್ತಿ ಕೆಲಸ ಮಾಡ್ತಾಯಿರ್ತೀವಿ. ಹಣ, ಹೆಸರು ಇವೆಲ್ಲ ನಂತರ. ನಮಗೆ ತೃಪ್ತಿಯಾಗಿ ಊಟ ಮಾಡಬೇಕು, ನೆಮ್ಮದಿ ಇರಬೇಕು, ನೆಮ್ಮದಿಯಾಗಿ ಆಲೋಚನೆ ಮಾಡಬೇಕು, ನೆಮ್ಮದಿಯಾಗಿ ಇರಬೇಕು. ಇದಿಷ್ಟು ಮನಸ್ಸು ನೆಮ್ಮದಿಯಾಗಿರಬೇಕು, ಹೊಟ್ಟೆನೂ ನೆಮ್ಮದಿಯಾಗಿರಬೇಕು. ಇದು ಮೂಲಭೂತವಾಗಿ ಇದೊಂದಾದರೆ ಆತ್ಮತೃಪ್ತಿ. ನಿಮ್ಗೆ ಉಳಿದುದೆಲ್ಲವೂ ನೆಕ್ಸ್ಟ್ ಬರುತ್ತೆ. ನೀವು ಸೋಲ್ಲಿ ಗೆಲ್ಲಲ್ಲಿ ನೀವು ಇವೆರಡು ನಿಮಗೆ ನೆಮ್ಮದಿಯಾಗಿದ್ದರೆ ಅದೇ. ಭಟ್ರ ಬಗ್ಗೆ ಹೇಳಿ, ಯೋಗರಾಜ್ ಭಟ್ರ ಬಗ್ಗೆ. ಸೂಪರ್ ಸರ್, ಅವರು ಪಂಚತಂತ್ರ ಮಾಡಿ ಸೂಪರ್. ಹೌದು, ಹೆಂಗಿತ್ತು? ಸೂಪರ್. ಯೋಗರಾಜ್ ಭಟ್ರು ನಾನು ಮೆಚ್ಚಿದಂಥ ಅತ್ಯುತ್ತಮವಾದ ನಿರ್ದೇಶಕರು, ಜ್ಞಾನಿ, ಬರೆದಿರುವಂಥ ಹಾಡುಗಳಾಗಿರೋ ಜ್ಞಾನಿ. ಹೌದೌದು, ಅವರ ಬರವಣಿಗೆ, ಅವರ ಆಲೋಚನೆ, ಆಮೇಲೆ ಕೆಲಸ ಮಾಡೋ ರೀತಿ. ಭಟ್ರು ಹೆಂಗಿರ್ತಾ ಇದೆ ಸೆಟ್ಟಲ್ಲಿ? ಕುಳೆ ಭಾಳ ಚೆನ್ನಾಗಿ ಅವರು ಸಿನಿಮಾ. ನಾನು ಪಂಚತಂತ್ರ ಮಾಡಿದೆ, ಅದಾದಮೇಲೆ ಇನ್ನೊಂದು ಯಾವುದದು ಗರಡಿ ಮಾಡಿದೆ. ನಾನು ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಅದರಲ್ಲಿ 2 ಸಿನಿಮಾ ಮಾಡಿದೆ ಅವ್ರ ಜೊತೆ. ಅವರು ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್. ಅವರು ಸಿನಿಮಾ ಮಾಡೋ ರೀತಿ, ಕೆಲಸ ತೆಗಿಯೋ ರೀತಿ ಅವ್ರದ್ದು ಅಷ್ಟೆಲ್ಲ ಮಾಸ್. ಗುಂಪು 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 ಅವರು 1-2 ಜನ ಅನ್ನೋದು ಅವರು ಮಾಡೇ ಇಲ್ಲ ಅವರು ನಂತರದಲ್ಲಿ. ಬಹುಶಃ ಮುಂಗಾರು ಮಳೆ ಅನ್ನೋದು ಒಂದೇ ಸಿನಿಮಾ ಅನ್ಸುತ್ತೆ ಅವರು ಕಡಿಮೆ ಜನ ಕ್ಯಾರೆಕ್ಟರ್ಗಳು ಇಟ್ಕೊಂಡು ಮಾಡಿರೋದು. ಇನ್ನು ಅವರು ಬಿಗಿನಿಂಗ್ ರಂಗ SLC ಇಂದ ಹಿಡಿದು ಆಯಿತಾ, ಮೊನ್ನೆವರೆಗೂ ಕೂಡ ಅವ್ರದ್ದು ಗುಂಪೆ ದೊಡ್ಡ ಬಳಗ. ಅದು ದನ ಕಾಯೋನು ಎಂಥ ಒಳ್ಳೆ ಸಿನಿಮಾ ಸರ್, ದನ ಕಾಯೋನು ಎಂಥ ಕಾನ್ಸೆಪ್ಟು. ಮತ್ತು ಅವ್ರು ಮಾಡಿರೋ ಪ್ರತಿಯೊಂದು ಸಿನಿಮಾವು ಕೂಡ ವಿಷಯಾಧಾರಿತವಾಗಿ ಅದನ್ನು ಸಮಾಜದೊಟ್ಟಿಗೆ ಒಂದು ಮುಖಾಮುಖಿ ಆಗೋ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಸರ್. ನಿಜಕ್ಕೂ ಕೂಡ ಯೋಚನೆ ಮಾಡ್ಬೇಕು ಜನ, ಹಿಂಗೂ ಇರುತ್ತೆ, ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಅವ್ರ ಜನಗಳಿಗೆ, ಹಿಂಗೆ ಆಗ್ತಾ ಇದೆ ನೋಡಿ ಅಂತ. ಯಾಕಂದರೆ ನನಗೆ ಮುಖ್ಯವಾಗಿ ನಾನು ಅದರಲ್ಲಿ ಗಮನಿಸೋದಂದರೆ ಅವ್ರು ಬರೆಯುವಂಥ ಒಂದು ಬರವಣಿಗೆ ಇದೆಯಲ್ಲ, ಆ ಬರವಣಿಗೆ ಶೈಲಿ, ಯೋಚನೆ ಥಿಂಕಿಂಗ್ಗೆ ಬೇರೆ ಲೆವೆಲ್ ಇರುತ್ತೆ. ಔಟ್ ಆಫ್ ದಿ ಬಾಕ್ಸ್. ತುಂಬ ಓದ್ಕೊಂಡಿದ್ದಾರೆ. ಹೌದು, ತುಂಬ ಓದ್ಕೊಂಡಿದ್ದಾರೆ. ಆಮೇಲೆ ತುಂಬ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ತುಂಬ ಜಾಲಿ ಮನುಷ್ಯ ಅಂತ ಅನ್ಸುತ್ತೆ ಒಂದೊಂದ್ಸಲ. ಹೌದೌದು, ಅದಕ್ಕೆ ಕೂಳೆ ಅಂದಿದ್ದವ್ರನ್ನ. ಅವ್ರ ಕೆಲಸ ಮಾಡಿಸೋ ರೀತಿ, ತೆಗಿಯೋ ರೀತಿ. ಅವರ ಶಿಷ್ಯರು ತುಂಬ ಜನ ಇದ್ದಾರೆ. ಅವರೆಲ್ಲರ ಸಿನಿಮಾದಲ್ಲೂ ನಾನು ಮಾಡಿದ್ದೀನಿ. ಈಗ ನವಂಬರ್ 14ಕ್ಕೆ ಉಡಾಳ ಅಂತ ಒಂದು ಸಿನಿಮಾ ಬರ್ತಾಯಿದೆ, ಅಮೂಲ್ ಪಾಟೀಲ್ ಅಂತಂದ್ಬಿಟ್ಟು. ಅವರ ಎಲ್ಲ ಸಿನಿಮಾಗಳಲ್ಲೂ ಅವರು ಸತತವಾಗಿ ಅವ್ರ ಜೊತೆ ದುಡ್ದಂಥವ್ರು ಅಮೂಲ್ ಪಾಟೀಲ್. ಭಾಳ ಒಳ್ಳೆಯ ನಿರ್ದೇಶಕನಾಗ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಆ ಸಿನಿಮಾವನ್ನು ರೂಪಿಸಿದ್ದಾರೆ. ಉಡಾಳ ಅಂತ ನವಂಬರ್ 14 ಬರ್ತಿದೆ. ಇನ್ನೊಬ್ಬರು ರವೀಂದ್ರ ಅಂತ ಎಲ್ಲೋ ಗ್ಯಾಂಗ್, ಇನ್ನೊಬ್ಬರು ಪ್ರವೀಣ್ ಅಂತಂದ್ಬಿಟ್ಟು ಅಮರ ಪ್ರೇಮಿಯರು ಅಂತ ಸಿನಿಮಾ ಮಾಡಿದ್ದೆ. ನೋಡಿ, ಒಂದು ಥಾಟ್ ಆಫ್ ಸ್ಕೂಲ್ ಅಂತ ಅನ್ನೋದು ಪ್ರಾರಂಭ ಆಗ್ತಿದ್ದಾಗಲೇ ಅದು ಹೇಗೆಲ್ಲ ರೂಪಿಸುತ್ತೆ ಅನ್ನೋದಕ್ಕೆ ಅವ್ರ ಶಿಷ್ಯರೆಲ್ಲರೂ ಕೂಡ ಭಾಳ ಒಳ್ಳೊಳ್ಳೆ ಕಂಟೆಂಟ್ಗಳು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅಲ್ಲಿ ಮನೋರಂಜನೆಯೂ ಇರಬೇಕು, ವಿಷಯನೂ ಇರಬೇಕು. ಇವೆಲ್ಲವನ್ನು ಮಿಳಿತಗೊಂಡಂಥ ಸಿನಿಮಾಗಳನ್ನೇ ಮಾಡಿದ್ದಾರೆ. ಅವರ ಎಲ್ಲರ ಸಿನಿಮಾಗಳು ನಾನು ಅವ್ರ ಶಿಷ್ಯ ಬಳಗದ ಎಲ್ಲ ಸಿನಿಮಾಗಳು ನಾನು ಮಾಡಿದ್ದೀನಿ. ಫ್ರೆಂಡ್ಸ್ ಅಂತ ಬಂದಾಗ ಹೆಂಗೆ ನಿಮ್ಮ ಫ್ರೆಂಡ್ಶಿಪ್ ಒಂದು ಸರ್ಕಲ್ ಹೆಂಗಿದೆ ಅಂತ? ಸಿನಿಮಾದಾಗಲಿ ಅಥವಾ ನೀವು ಸ್ಕೂಲಿಂದ ಸ್ಕೂಲು, ಕಾಲೇಜು, ನಾಟಕ, ಸಿನಿಮಾ, ದೊಡ್ಡ ಬಳಗ ಇದೆ ಭೀಮೇಶ್. ನಿಮಗೆ ಗೊತ್ತು, ನೆನ್ನೆ ನಮ್ಮ ಯಾರೋ ರಜನಿ ನನಗೆ ಗೆಳೆಯನೇ. ಈ ರಜನಿ ನನಗೆ ಫೋನ್ ಮಾಡಿ ಹಿಂಗೆ ಭೀಮೇಶ್ ಸರ್, ಏನು ಸರ್ ನೀವು ಧಮಕಿ ಹಾಕಿದ್ದು ನನಗೆ. ಹೌದು, ಅಲ್ಲ ನನಗೂ ಫೋನ್ ಮಾಡಿ ಬೈದರು, ಏನು ಗುರು ನಾನು ಅವಾಗೇ ಹೇಳಿದ್ದೀನಿ ನೀನು ಅವ್ರ ಹತ್ರ ಮಾತಾಡಿಲ್ವಾ ಅಂತ ಕೇಳಿದ್ರು. ಇಲ್ಲ ಅವ್ರು ಬ್ಯುಸಿ ಇದ್ದಾರೆ, ಮಾತಾಡಿದೆ ಅಂತೇಳಿ. ಹೆಂಗೆ ಎಲ್ಲಿ ಪರಿಚಯ? ನನಗೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಒಂದು ಸಿನಿಮಾ ಮಾಡಿದ್ವಿ, DSS ಅಂತ. ಆ ಸಿನಿಮಾದ ಮುಖಾಂತರ ಪರಿಚಯ. ಸೊ ಹಾಗಾಗಿ ನಾನು ಎಲ್ಲೋದ್ರೂ ಗೆಳೆಯರು ಸಿಗ್ತಾರೆ, ಎಲ್ಲರೂ ಪ್ರೀತಿಸ್ತಾರೆ ನನ್ನನ್ನು. ಆಗ ಮೊದಲು ನನ್ನ ಪ್ರೈಮರಿ ಸ್ಕೂಲಿಂದ ಹಿಡಿದು ಇವತ್ತಿನವರೆಗೂ, ನಿಮ್ಮವರೆಗೂ, ಈಗಿನವರೆಗೂ
ಒಂದು ದೊಡ್ಡ ಬಳಗನೇ ಇದೆ ನನಗೆ. ಥ್ಯಾಂಕ್ ಯು. ಎಲ್ಲರೂ ಹೌದೌದು, ನನ್ನ NCC ಫ್ರೆಂಡ್ಸ್ಗಳಿದ್ದಾರೆ, ಅದೊಂದು ಗ್ರೂಪು, PUC ಗ್ರೂಪು ಅದೊಂದು ಗ್ರೂಪು, ಹೈಸ್ಕೂಲ್ ಗ್ರೂಪು, ಪ್ರೈಮರಿ ಸ್ಕೂಲ್ ಗ್ರೂಪು, ನಾಟಕದ ಗ್ರೂಪು, ಸಿನಿಮಾದ ಗ್ರೂಪು, ಮತ್ತು ಆಂಧ್ರದಲ್ಲಿ ಹೈದರಾಬಾದ್ ಗ್ರೂಪು, ತೆಲುಗು ಸಿನಿಮಾದಲ್ಲಿ ಮಾಡಿದ ಅದೊಂದು ದೊಡ್ಡ ಗ್ರೂಪ್ ಇದೆ, ಮಲಯಾಳಮಲ್ಲಿ ಗ್ರೂಪ್ ಇದೆ. ಈ ಕರಾವಳಿ ಇದು ಮಾಡಿದ್ಮೇಲೆ, ಕಾಂತಾರ ಮಾಡಿದ್ಮೇಲೆ ಕರಾವಳಿಯಿಂದ ಕರಾವಳಿ ತುದಿವರೆಗೂ ನನ್ನ ಮಂಗಳೂರಿಂದ ಕಾರವಾರದವರೆಗೂ ಗೆಳೆಯರು, ಬಳಗವನ್ನು ಬೆಳೆಸ್ಕೊಂಡೇ ಹೋಗ್ತಾ ಇದ್ದಾರೆ. ಹೌದು ಸರ್, ಹೌದು ಸರ್. ಈಗ ಸಿನಿಮಾ ಆಯಿತು, ಲೈಫ್ ಆಯಿತು, ಸಿನಿಮಾವನ್ನು ಬಿಟ್ಟು ಬಲರಾಜ್ ವಾಡಿಯವರು ಏನು ಮಾಡ್ತಾರೆ? ಬೇರೆ ಏನಾದರೂ ಕೆಲಸಗಳಲ್ಲಿ, ಸಮಾಜಕ್ಕೆ ಕೆಲಸಗಳು ತೊಡ್ಕೊಂಡಿರೋದು ಮಾಡ್ತಾ ಇರೋದ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ನಾನು ಈ ಸಂಪೂರ್ಣವಾಗಿ ಈಗ ಸಿನಿಮಾವೇ, ಅಭಿನಯ ಬಿಟ್ಟರೆ ಬೇರೆ ಇನ್ನೇನು ನಾನು ಮಾಡೋಕ್ಕೋಗಲ್ಲ, ಹೋಗ್ತಾಯಿಲ್ಲ. ಯಾಕಂದರೆ ಅಭಿನಯ ಮಾಡ್ಬೇಕಾದ್ರೆ ಅಷ್ಟೊಂದು ಜವಾಬ್ದಾರಿ ಇರುತ್ತೆ ಭೀಮೇಶ್. ನಾವು ಯಾವುದೇ ವಿಚಾರ, ಬೇರೆ ಇನ್ಯಾವುದೇ ವಿಚಾರ, ಬಿಸ್ನೆಸ್ಸು ಅಥವಾ ಇನ್ಯಾವುದೋ ಒಂದು ವ್ಯವಹಾರಗಳು, ಇನ್ನೇನೋ ನಾವು ಹೋದರೂ ಕೂಡ ಇಲ್ಲಿಗೆ ನೀವು ಪರಿಪೂರ್ಣವಾಗಿ ನ್ಯಾಯ ಒದಗಿಸೋಕ್ಕಾಗಲ್ಲ. ಸೊ ಸಿನಿಮಾ ಅದು ಬಿಟ್ಟರೆ ಓದೋದು, ಬರೆಯೋದು, ಸಿನಿಮಾ ನೋಡೋದು. ಬರೆಯೋದು ಏನು ಬರೀತಾರೆ, ಯಾವ ಥರ ಅಂತ ಅಂದರೆ ಬರವಣಿಗೆ ನನಗೇನು ಅನ್ಸುತ್ತೆ, ಭಾಷಣೆನ ಅಥವಾ ಇಲ್ಲ ಚಿತ್ರಗಳಿಗೆ ಏನಾದರೂ? ಇಲ್ಲ, ನನಗಿಷ್ಟವಾದದ್ದು ಬರವಣಿಗೆ, ಯಾವುದೋ ವಿಚಾರ ಬರ್ದಿರೋದು ಎಲ್ಲಿ ಏನಾದರೂ ಒಂದು ಏನು ಬರೆದಿದ್ದೀರಾ ಅಂತ ಈಗ ವಿಚಾರಗಳು. ಈಗ ನಾನು ಯಾವುದೋ ವಿಸಿಟ್ ಮಾಡೋಕ್ಕೆ ಹೋಗ್ತೀನಿ, ಯಾವುದೋ ಒಂದು ಶೂಟಿಂಗ್ ಸ್ಪಾಟ್ಗೆ ಹೋಗಿರ್ತೀನಿ, ಅಲ್ಲಿ ಆದ ಅನುಭವಗಳನ್ನು ನಾನು ಬರಿತಾ ಹೋಗ್ತೀನಿ, ಡೈರಿ ಬರಿತಾ ಹೋಗ್ತೀನಿ, ಸುತ್ತಮುತ್ತಲಿನ ವಾತಾವರಣ ಬರಿತಾ ಹೋಗ್ತೀನಿ, ಅಲ್ಲಿ ಲೋಕಲ್ ಇದೇನಿದೆಯೋ ಅವುಗಳನ್ನ ಪಾಯಿಂಟ್ಸ್ ಮಾಡ್ಕೊಳ್ತೀನಿ ಹೋಗ್ತಾರೆ. ರಿಯಲ್ ಪಾಯಿಂಟಲ್ಲಿ ರಿಯಲ್ ಲೈಫ್ ಬಗ್ಗೆ ಮಾತಾಡೋಣ. ಸಿನಿಮಾ ಜರ್ನಿ ಅದೆಲ್ಲ ಮಾತಾಡ್ತಿರ್ತೀವಿ. ಲೈಫಲ್ಲಿ ದುಡ್ಡು ಮನುಷ್ಯನಿಗೆ ಎಷ್ಟು ಮುಖ್ಯ ಆಗುತ್ತೆ ನಿಮ್ಮ ಪ್ರಕಾರ? ದುಡ್ಡು ಬೇಕಲೇಬೇಕು. ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಅಂತಲ್ಲ, ದುಡ್ಡು ಬೇಕು, ಅದೊಂದು ಭಾಗ, ಬದುಕಿನ ಭಾಗ ಅಷ್ಟೇ. ಬಟ್ ಕೆಲವರು ದುಡ್ಡೇ ಇಲ್ಲ ಅಂತ ಅನ್ಕೊತಾರೆ. ದುಡ್ಡು ಮನುಷ್ಯನ ಹೆಂಗೆ ಬೇಕಾದ್ರೆ ತಿರುಗಿಸುತ್ತೆ, ಆಟ ಆಡಿಸುತ್ತೆ, ಮೇಲೆ ಕೆಳಗೆ ಮಾಡಿಸುತ್ತೆ, ಕೆಲವ್ರನ್ನ ಹತ್ರ ಮಾಡಿಸುತ್ತೆ, ಕೆಲವ್ರನ್ನ ದೂರ ಮಾಡಿಸುತ್ತೆ. ಏನು ಹೇಳ್ತೀರಾ? ನಿಮಗೆ ನಾನು ಪ್ರಶ್ನೆ ಕೇಳ್ತೀನಿ. ಈ ದುಡ್ಡು ಮತ್ತು ಮನುಷ್ಯ ಅನ್ನೋದು ಬುಗುರಿ ಮತ್ತು ಚಾಟಿ. ಇದು ಚಾಟಿ ಯಾವುದು, ಬುಗುರಿ ಯಾವುದು? ಚಾಟಿ ಬುಗುರಿನ ಆಡಿಸುತ್ತಾ, ಆಯಿತಾ? ಬುಗುರಿಯಿಂದ ಚಾಟಿ ಆಡುತ್ತಾ? ಬುಗುರಿ ಚಾಟಿಗೆ ಪ್ರೇರಣೆ ನೀಡುತ್ತಾ ನನ್ನ ಆಡಿಸುವಂಥ, ಅಥವಾ ಚಾಟಿ ಬುಗುರಿನ ಆಡಿಸುತ್ತಾ? ಯಾವುದಕ್ಕೆ ಯಾವುದು ಪ್ರೇರಣೆ ನೀಡುತ್ತಾ ಅರ್ಥ ಆಗೋದು ಕಷ್ಟ. ಅದೇನೆ, ಹಾಗಾಗಿ ನಾನು ಹೇಳ್ತಿರೋದು ಅನಿವಾರ್ಯ. ದುಡ್ಡು ಮನುಷ್ಯನ ಆಡಿಸುತ್ತಾ, ಮನುಷ್ಯ ದುಡ್ಡನ್ನು ಆಡಿಸ್ತಾನ ಅಂತ ಅಲ್ಲ. ಅದು ನೀವು ಹೇಳೋ ಪ್ರಕಾರ ಯೋಚನೆ ಮಾಡಿದ್ರೆ ಓಕೆ, ಅದು ಒಂಥರ ಯೋಚನೆ ಮಾಡುವಂಥ ಸಬ್ಜೆಕ್ಟ್. ಬಟ್ ಆದರೆ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ತುಂಬ ಜನ ಮಹತ್ವ ಕೊಡೋದು ಬರೀ ದುಡ್ಡಿಗೆ ಮಾತ್ರನೇ. ದುಡ್ಡು ಇದ್ರೇ ಗುರು ಲೈಫು ಅನ್ನೋ ಒಂದು ಮೈಂಡ್ ಸೆಟ್ಗೆ ಈಗ ಯೂತ್ಸ್ ಕೂಡ ಬರ್ತಿದ್ದಾರೆ, ನಾವು ನೋಡ್ತಾ ಇದ್ದೀವಿ, ನೀವು ಕೂಡ ಗಮನಿಸಿರ್ತೀರ. ಅದಕ್ಕೋಸ್ಕರ ನಾನು ಈ ಒಂದು ಪ್ರಶ್ನೆ ತಗೊಂಡೆ. ಇಲ್ಲ, ಈಗ ಸಾಮಾಜಿಕವಾದಂಥ ಈ ಸಂದರ್ಭದಲ್ಲಿ, ಈ ಕಾಲಮಾನದಲ್ಲಿ ಸಾಮಾಜಿಕವಾಗಿ ಎಲ್ಲರಿಗೂ ಅದೊಂದು ಒಂದೇ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲದಕ್ಕೂ ದುಡ್ಡು ಬೇಕು ಅಂತ. ಮನೆಯಲ್ಲಿ ಮಗುನ ಶಾಲೆಗೆ ಸೇರಿಸೋದ್ರಿಂದ ಹಿಡಿದು, ಮಗುಗೆ ಚಾಕ್ಲೇಟ್ ಕೊಡಿಸೋದ್ರಿಂದ ಹಿಡಿದು, ಅವನಿಗೆ ಬಟ್ಟೆ ಕೊಡಿಸೋದ್ರಿಂದ ಹಿಡಿದು, ಅಪ್ಪ ಅಮ್ಮ ಶುರು ಮಾಡೋದೇ ದುಡ್ಡಿಂದ. ಅದು 100 ರೂಪಾಯಿ ಇದ್ದರೆ 200 ರೂಪಾಯಿದು ಕೊಡಿಸು ಅಂತ ಹೇಳ್ತಾನೆ ಅಪ್ಪ, ಇಲ್ಲ ಅಮ್ಮ ಹೇಳ್ತಾಳೆ. ಮಗು ಕೇಳಿಸ್ಕೊಳುತ್ತೆ. ಆಮೇಲೆ ಅವನು ಹೋಮ್ವರ್ಕ್ ಸರಿ ಮಾಡಲಿಲ್ಲ ಅಂತಂತಂದರೆ ಎಷ್ಟು ಫೀಸ್ ಕಟ್ಟಿರೋದು ಗೊತ್ತಾ ಅಂತಂತಾನೆ. ಅವನಿಗೆ ನೋಡು, ನೀನು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಿನ್ಗೆ ಒಳ್ಳೆ ಮೊಬೈಲ್ ತೊಗೊಡ್ತೀನಿ ಅಂತಂತಾನೆ. ಒಳ್ಳೆ ಸೈಕಲ್ ತಂದು ಕೊಡ್ತೀನಿ, ಒಳ್ಳೆ ಸ್ಕೂಟ್ರ್ ತಂದು ಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ. ನೀನು PUC ಪಾಸ್ ಆಗ್ಬಿಟ್ಟು MBBS ಸೀಟ್ ತಗೊಬಿಟ್ರೆ ನಿನಗೆ ಕಾರ್ ತೊಗೊಡ್ತೀನಿ ಅಂತ ಅಪ್ಪ ಹೇಳ್ತಾನೆ. ಸೊ ಈ ಕಾರ್ ತಂದು ಕೊಡೋದಕ್ಕೆ, ಮೊಬೈಲ್ ತಂದು ಕೊಡೋದಕ್ಕೆ, ಫೀಸ್ ಕಟ್ಟೋದಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ? ದುಡಿಬೇಕು. ದುಡಿಮೆ ಅನ್ನೋದು ಯಾವ ರೀತಿ ದುಡಿಮೆ ಇರುತ್ತೆ ಆಗ? ಅವರವರ ಕೆಲಸಕ್ಕೆ ಇಲ್ಲ 24 ಗಂಟೆ ದುಡಿತಾನೆ, ಇಲ್ಲ ಭ್ರಷ್ಟಾಚಾರಕ್ಕೆ ಒಳಗಾಗ್ತಾನೆ, ಇಲ್ಲ ಅನ್ಯ ದಾರಿಗಳನ್ನು ಹಿಡಿತಾನೆ. ಸೊ ಈಗ ಹೆಂಗಾಗಿದೆ ಅಂತಂದರೆ ಈಗಿನ ಕಾಲಮಾನದ ವಾತಾವರಣವೇ ದುಡ್ಡೇ ಬೇಕು, ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ ಅನ್ನೋದು. ವೇಗ, ಯಾವ ರೀತಿಯ ವೇಗ ಅನ್ನೋದು ಸಮಾಜದಲ್ಲಿರೋಂತಹ ಯಾರೂ ಕೂಡ ಅದನ್ನು ನಿರ್ದಿಷ್ಟವಾಗಿ ಹೇಳ್ತಾ ಇಲ್ಲ. ಹೇಳೋದು ನಮ್ಗೆ ಯಾರಿಗೂ ಕೇಳಿಸ್ತಾ ಇಲ್ಲ, ಯುವಕರಿಗಂತೂ ಕೇಳಿಸ್ತಾನೆ ಇಲ್ಲ. ಈ ಮಾಧ್ಯಮಗಳು, ಮೊಬೈಲಲ್ಲಿ ಎಲ್ಲರ ಕೈಲೂ ಇದೆ, ರೀಲ್ಸು,
ಮತ್ತು ಈ ಎಲ್ಲ ಮಾಧ್ಯಮಗಳೆಲ್ಲ ಸೇರಿ ಮನುಷ್ಯನ ಸಂಪೂರ್ಣವಾಗಿ ಬ್ಯುಸಿಯಾಗಿಟ್ಟಿದೆ. ಹೌದೌದು. ಸುಖವಾಗಿದ್ದಾನೆ ಅವನು, ಒಂದೊತ್ತು ಊಟ ಇಲ್ಲ ಅಂದರೂ ಸುಖವಾಗಿರ್ತಾನೆ. ಯಾಕಂದರೆ ಅವನು ಭ್ರಮೆಯ ಲೋಕದಲ್ಲಿ ಕೂತಿರ್ತಾನೆ. ಸೊ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಶಕ್ತಿ ಬಂದಿದೆ ಅವನಿಗೆ. ಎಲ್ಲಿ ಬರೀ ಆಲೋಚನೆಯಲ್ಲಿ ಅಷ್ಟೇ, ಏನು ಮಾಡಬೇಕು ಅನ್ನೋದಕ್ಕೆ ಇಲ್ಲ. 100ನೆಲ್ಲ ಮಾಡ್ತಾನೆ, ಅದು 100ರಲ್ಲಿ ಯಾವುದೋ ಅವ್ನ ಕೈಗತ್ತಲ್ಲ. ಕೊನೆಗೆ ಏನಾಗುತ್ತೆ, ನನಗೆ ದುಡ್ಡೇ ಬೇಕು, ದುಡ್ಡೇ ಫೈನಲ್ ಅಂತ ತಂದು ಹೇಳ್ತಾನೆ. ಆ ದುಡ್ಡು ಬೇಕು, ಆದರೆ ಅದೇ ಫೈನಲ್ ಆಗಿರಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಈಗ ಸಮಾಜ ವಿಜ್ಞಾನಿಗಳ ಕೊರತೆ ಇದೆ. ನೀವು ಯಾವುದೇ ಕಾಲೇಜಿಗೆ ಹೋದ್ರು ನಿಮಗೆ ಆರ್ಟ್ಸ್ ಸೆಕ್ಷನ್ಗಳನ್ನು ಯಾರು ಇವಾಗ ಪ್ರಮೋಟ್ ಮಾಡ್ತಾ ಇಲ್ಲ. ಕೆಲವೊಂದು ಕಡೆ ಮುಚ್ಚೇ ಬಿಡ್ತಾ ಇದ್ದಾರೆ. ನಿಮಗೆ ಮಾನವಿಕ ವಿಭಾಗಗಳು, ಹ್ಯುಮ್ಯಾನಿಟೀಸ್ ಬ್ಲ್ಯಾಕ್ ಕ್ಲೋಸ್ ಆಗ್ತಾ ಇದೆ ಈಗ. ಸೊ ಹಾಗಾಗಿ ಎಲ್ಲ ಕಡೆನೂ BCom, BBM, MBA ಎಲ್ಲವೂ ನಿಮಗೆ ವ್ಯಾಪಾರವನ್ನು ಹೇಳ್ಕೊಡೋಂಥ ಕೋರ್ಸ್ಗಳೇ ಇದೆ. ಮನೆಯಲ್ಲೂ ವ್ಯಾಪಾರ, ಕಾಲೇಜಲ್ಲೂ ವ್ಯಾಪಾರ, ಎಲ್ಲದರಲ್ಲೂ ವ್ಯಾಪಾರ ಅಂತಂದಾಗ ಮನುಷ್ಯನ ಮೈಂಡ್ಸೆಟ್ ಕೂಡ ಎಲ್ಲದರಲ್ಲೂ ವ್ಯಾಪಾರದಲ್ಲಿ ಅವನು ತೊಡಗಿಕೊಂಡಿರೋದ್ರಿಂದ ಅವನು ಮನುಷ್ಯನಾಗ ಅವನು ಬದುಕಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಬಿಡ್ತಿಲ್ಲ ಸುತ್ತಮುತ್ತ. ಅದು ಸಮಸ್ಯೆ. ಈಗ ನೋಡಿ, ನಾನು ಪ್ರಾಮಾಣಿಕವಾಗಿ ಸಾವಯವ ಗೊಬ್ಬರ ಬಳಸಿ ಒಳ್ಳೆ ಆಹಾರ ತಿನ್ನಬೇಕು, ನಾನು ಭತ್ತ ಬೆಳೆದು ನಾನು ತಿನ್ನಬೇಕು ಅಂತ ಅವನು ಭತ್ತ ಬೆಳೆದಿರ್ತಾನೆ. ಜಮೀನು, ಈಗ ನಿಮಗೂ ಜಮೀನಿದೆ. ಆ ಜಮೀನು ಪಕ್ಕನೇ ಇನ್ನೊಬ್ಬನು ಎಲ್ಲೋ ದುಡ್ಡು ತಂದು ಸಾಲ ತಂದು ಇನ್ನೇನೋ ಮಾಡಿ ಒಂದು 4 ಫ್ಲೋರ್ ಬಿಲ್ಡಿಂಗ್ ಕಟ್ತಾನೆ. ಅವನಿಗೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. ಅವನು ಅದ್ರಲ್ಲಿ ಏನು ಬೇಕಾದ್ರೂ ತಂದು ಐಷಾರಾಮಿಯಾಗಿ ಮನೆ ಮುಂದೆ ಕಾರ್ ತಂದು ಏನೋ ನಿಲ್ಲಿಸ್ತಾನೆ. ಇವನು ತುಂಬ ಪ್ರಾಮಾಣಿಕವಾಗಿ ಬದುಕ್ತಿರ್ತಾನಲ್ಲ, ಭತ್ತ ಬೆಳ್ಕೊಂಡು ಅವನು ಆಹಾರ ಉತ್ಪಾದನೆ ಮಾಡ್ಕೊಳ್ತಿರ್ತಾನೆ. ಅವನು ಆಹಾರ ಉತ್ಪಾದನೆ ಮಾಡ್ತಾ ಇಲ್ಲ, ದುಡ್ಡು ಉತ್ಪಾದನೆ ಮಾಡೋಕ್ಕೆ ಅವನು ಪ್ರಯತ್ನ ಪಡ್ತಿದ್ದಾನೆ. ಇವನಿಗಿಲ್ಲಿ ಆಹಾರ ಉತ್ಪಾದನೆ ಮಾಡೋನಿಗೆ ಅವ್ನು ನೋಡಿದ್ರೆ ಏನೇನು ಅವನು ನನಗಿಂತ ಚೆನ್ನಾಗಿದ್ದಾನಲ್ಲ, ನಾನು ಬಿಸಿಲಿನಿಂದ ನಿಲ್ಲಬೇಕು, ಊಟಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕಾ? ಈ ರೀತಿಯ ತಾರತಮ್ಯ ಏನಿದೆಯೋ ಮನುಷ್ಯನಿಗೆ ಆರ್ಥಿಕ ತಜ್ಞರು, ಸಮಾಜ ವಿಜ್ಞಾನಿಗಳು, ಆರ್ಥಿಕ ತಜ್ಞರು, ಶಿಕ್ಷಣ ತಜ್ಞರು ಎಲ್ಲರೂ ಸೇರಿ ಏನಾದ್ರು ಮಾಡಬೇಕು. ಇಲ್ಲಾಂತಂದ್ರೆ ಅಪಾಯ ಅಂತೂ ಕಾದಿದೆ. ಈಗೆಲ್ಲ ಇದೆಲ್ಲ ಆಯಿತು. ಓಕೆ, ನಿಮ್ಮ ಫೈನಲ್ ಆಗಿ ಹೇಳೋದಾದರೆ ನಿಮ್ಮ ಮುಂದಿನ ಸಿನಿಮಾಗಳು ಒಂದು ಕನ್ನಡದಲ್ಲಿ ಮತ್ತು ಎಲ್ಲಿಗೂ ಬೇರೆ ಬೇರೆ ಭಾಷೆಗಳಲ್ಲಿ ಎಷ್ಟು ಇದೆ, ಏನು ಕತೆ, ಹೆಂಗೆ ಅಂತ? ನಡೀತಾ ಇದೆ, ಸುಮಾರಿದೆ. ಯಾಕಂದರೆ ತುಂಬ ಬ್ಯುಸಿಯಾಗಿದೆ, ಅದನ್ನು ಗಮನಿಸಿ ನಾನು ಕೇಳಿ ನಾನು ಮಾತಾಡಿನಿ 2-3 ತಿಂಗಳಾಯಿತು. ಇಲ್ಲ ಹೌದೌದು. ಏನಂತಂದರೆ ನಾನು ಆಗಲೇ ಹೇಳಿದಾಗೆ ಪೋಷಕ ನಟರುಗಳಿಗೆ ಆಯ್ಕೆ ಇರೋಲ್ಲ. ಯಾವ ಸಿನಿಮಾ ಕರೀತಾರೆ ಅದಕ್ಕೆ ಹೋಗ್ತಾ ಇರಬೇಕು, ಅದಕ್ಕೆ ಹೋಗಿ ಮಾಡ್ತಾ ಇರಬೇಕು. ಆಮೇಲೆ ಸಿನಿಮಾನೇ ದೊಡ್ಡದು ಅಂತ ಹೇಳಿದಾಗೆ ಸಿನಿಮಾನೇ ದೊಡ್ಡದು. ಹಾಗೆ ಕರೆದ ಕಡೆ ಎಲ್ಲ ಹೋಗ್ತಾ ಇರ್ತೀನಿ. ಒಂದೊಂದು ದಿನ 3 ಸಿನಿಮಾಗಳು ಮಾಡಿರೋ ದಿನಗಳು ಇದೆ. ಅದು ಎಲ್ಲಿಂದ ತುಂಬ ಕಡೆ ಟ್ರಾವೆಲ್ ಮಾಡ್ಕೊಂಡೆಲ್ಲ ಮಾಡಿದ್ದೀವಿ. ಅದಕ್ಕೆ ಒಂದೇ ಒಂದು ಕಾರಣ, ಅವರು ನಮ್ಮನ್ನು ಪ್ರೀತಿ ಇಟ್ಟು ವಿಶ್ವಾಸದಿಂದ ನಂಬಿಕೆಯಿಂದ ನಮಗೆ ಆ ಪಾತ್ರ ಕೊಟ್ಟಿರ್ತಾರೆ, ಕರೀತಾರೆ, ಇಲ್ಲ ಸರ್ ಬಂದು ಮಾಡೇ ಮಾಡ್ತಾರೆ ಇದನ್ನು ಅಂತ. ಅದನ್ನು ನಾವು ಸುಳ್ಳು ಮಾಡಬಾರ್ದು. ಒಂದು ಅವರೇ ವೈಯಕ್ತಿಕವಾಗಿ ನಂಬಿಕೆ ಇಟ್ಟು ಕರೆಯೋದೊಂದು, ಇನ್ನೊಬ್ರು ಯಾರೋ ರೆಫರ್ ಮಾಡಿರ್ತಾರೆ ನಮಗೆ, ಇಲ್ಲ ಇವರಾದರೆ ಚೆನ್ನಾಗಿ ಮಾಡ್ತಾರೆ ನೀವು ಮಾಡಿ ಅಂತಂತ. ಆ ಒಂದು ರೆಫರೆನ್ಸ್ ಮೇಲೆ ನಮ್ಮನ್ನು ಕರೆದಿರ್ತಾರೆ. ಸೊ ಅವರ ನಂಬಿಕೆನ ಸುಳ್ಳು ಮಾಡಬಾರ್ದು. ಸೊ ಹಾಗಾಗಿ ಎಷ್ಟೇ ನಮ್ಮದು ಶ್ರಮ ಇದ್ದರೂ ಕೂಡ ಶ್ರಮ ಹಾಕಿ ಹೋಗಿ ಮಾಡ್ಕೊ. ನಿದ್ದೆ ಮಾಡೋಣ 2 ದಿನಕ್ಕೆ, 2 ದಿನ ಆದಮೇಲೆ ನಿದ್ದೆ ಮಾಡೋಣ. ಕಾರಲ್ಲಿ ನಿದ್ದೆ ಮಾಡ್ಕೊಳ್ತೀವಿ, ಹೋಗ್ಬೇಕಾದ್ರೆ ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡದೆ ಎಷ್ಟೊಂದು ಜನ ದುಡಿತಾ ಇದ್ದಾರೆ, ಶ್ರಮ ಪಡ್ತಾ ಇದ್ದಾರೆ. ಆದರೆ ನಮಗೆ ಒಳ್ಳೆ ಊಟ ಕೊಡ್ತಾರೆ, ಸೆಟ್ಟಿಗೆ ಹೋದಾಗ ದುಡ್ಡು ಕೊಡ್ತಾರೆ, ಒಳ್ಳೆ ಬಟ್ಟೆ ಹಾಕ್ತಾರೆ, ಮತ್ತು ನಮಗೋಸ್ಕರ ಒಂದು 100 ಜನ ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಒಂದು ಸುಖಮಯವಾದಂತಹ ಜಾಗವನ್ನು ಶ್ರಮ ಹಾಕಿದ್ದೀವಿ ಅಂತ ನಾವು ಯಾಕೆ ಹೇಳ್ಕೋಬೇಕು? ತುಂಬ ಎಂಜಾಯ್ ಮಾಡ್ತಾನೆ ಕೆಲಸ ಮಾಡಿದ್ದೀವಿ, ಖುಷಿ ಪಡಬೇಕು. ತುಂಬ ಜನ ಕಷ್ಟಪಡ್ತಾರೆ ಸರ್. ನೀವು ಸೆಟ್ಟಲ್ಲಿ ಕೆಲವರೆಲ್ಲ ನೋಡಬೇಕು, ತುಂಬ ಕಷ್ಟ. ಗುರ್ಸೋರೇ ಇರಲ್ಲ, ಅವ್ರ ಆರೋಗ್ಯ ಕೇಳೋರಲ್ಲ. ನಮಗೇನಾದರೂ ಒಂದು ಸ್ವಲ್ಪ ಶೀತ ಆದರೂ ಸರ್ ಒಂದು ಸ್ವಲ್ಪ ಬಿಸಿಲು ಕೊಡೋ ಸರ್ಗೆ ಅಂತ ಫುಲ್ ಮನೆಗೆ ಹೋಗ್ಬಿಡಿ ರೆಸ್ಟ್ ತಗೊಳ್ಳಿ ಅಂತ ಹೇಳೋದು ಕೂಡ ಇದೆ. ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಮಾತ್ರ ಯಾರು ಹೇಳಲ್ಲ. ಹೌದಾ? ಅಯ್ಯೋ ಸರ್ ಒಂಚೂರು ಮಾತ್ರ ನುಂಗ್ಬಿಟ್ಟು ಒಂಚೂರು ರೆಡಿಯಾಗಿ ಬಂದ್ಬಿಡಿ ಸರ್ ಅಂತಂತಾರೆ. ಹಾಗೇನೂ ಆಗಲ್ಲ. ಕಾರಣ ನಿಲ್ಬಾರ್ದು ಅಂತ, ಶೂಟಿಂಗ್ ನಿಲ್ಬಾರ್ದು. ಬಟ್ ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ಕೇರ್ ಇರುತ್ತೆ. ಹೌದೌದು. ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಕ್ಷೇತ್ರ ಬೇರೆ ಯಾವುದೂ ಇಲ್ಲ ಸರ್. ನಾನು ಹೇಳಿದಾಗೆ ಅದರಲ್ಲಂತೂ ನಟರುಗಳನ್ನು ತುಂಬ ಪ್ರೀತಿ ಮಾಡ್ತಾರೆ.
ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆ ಒಂದು ನೋಡ್ಕೊಳ್ಳೋರನ್ನ ವಿಶ್ವಾಸದಿಂದ ಪ್ರೀತಿಯಿಂದ ನಾವು ನೋಡಬೇಕು. ಕರೆಕ್ಟ್. ವಿಶ್ವಾಸ ಪ್ರೀತಿ ಅಂತ ಬಂದಾಗ ನೀವೀಗ ಆ್ಯಕ್ಟ್ ಮಾಡಿದರೆ ಆ್ಯಕ್ಟರ್ ಅಂತ ಗೊತ್ತು. ಹೊರಗಡೆ ಹೋದಾಗ ಜನ ಗಮನಿಸ್ತಿರ್ತಾರೆ, ಇವರು ಆ್ಯಕ್ಟರ್ ನೋಡೋದು ಬಂದು ಕೇಳ್ತಾರೆ, ಸರ್ ಒಂದು ಸೆಲ್ಫಿ ಕೊಡಿ, ಫೋಟೋ ಕೊಡಿ ಅಂತ. ಏನು ಖುಷಿ ಅನಿಸುತ್ತೆ. ಸಂತೋಷ ಆಗುತ್ತೆ ಸರ್. ಯಾರಾದರೂ ನೀವು ನೋಡಿದ್ವಿ ಅಂತಂದ್ಬಿಟ್ಟು ಯಾರೋ ಸಂತೋಷದಿಂದ ಯಾರೋ ಗೊತ್ತಿಲ್ಲದೆ ಇರೋರು ಮಾತಾಡ್ಸೋದಿದೆಯಲ್ಲ, ಏನನ್ನೂ ಬಯಸದೆ. ಹೌದು. ಅದು ಕೇವಲ ಕೆಲವು ಜನಗಳಿಗೆ ಕೆಲವು ಕ್ಷೇತ್ರದಲ್ಲಿರೋರು ಮಾತ್ರ ಒಂದು ಸೌಭಾಗ್ಯ. ನಿಮ್ಮಿಂದ ಏನೂ ಬಯಸಲ್ಲ ಸರ್ ಜನ. ಹೌದು. ಪ್ರೀತಿಯಿಂದ ಸಾರಿ ಇಷ್ಟು ಚೆನ್ನಾಗಿ ಮಾಡಿದ್ರಿ ಸರ್ ಹೌದು ಅಂತ ಹೇಳಿದಾಗ ನಮಗೆ ಸಂತೋಷ ಆಗುತ್ತೆ. ಹೇಳುವಾಗ ಅವರೆಷ್ಟು ಸಂತೋಷವಾಗಿರ್ತಾರೆ ಅಂತಂದರೆ ಅವ್ರ ಕಣ್ಣುಗಳಷ್ಟು ಹೊಳಿತಾ ಇರ್ತದೆ. ಭಾಳ ಖುಷಿಪಟ್ಟು ನಮ್ಮ ಜೊತೆ ಹೇಳಿದಾಗ ಅದಕ್ಕಿಂತ ಸಂತೋಷ ಕ್ಷಣ ಏನು ಹೇಳಿ. ನಮಗೆ ಮುಜುಗರ ಆಗುತ್ತೆ, ನೀವು ಚೆನ್ನಾಗಿ ಮಾಡಿದ್ದೀರಾ ಸರ್ ಅಂತಂದರೆ. ನಾವು ಚೆನ್ನಾಗಿ ಮಾಡಿರಲ್ಲ, ಅದನ್ನು ಚೆನ್ನಾಗಿ ಮಾಡಿಸಿರ್ತಾರೆ ಡೈರೆಕ್ಟ್ರು. ಆಮೇಲೆ ಚೆನ್ನಾಗಿ ನಾವು ಮಾಡಿರೋದಕ್ಕೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿರ್ತಾನೆ ಸಂಗೀತ ನಿರ್ದೇಶಕ. ನಮಗೆ ಚೆನ್ನಾಗಿ ಕಾಣಿಸೋದಕ್ಕೆ ಒಳ್ಳೆ ಬಟ್ಟೆ ಹಾಕ್ಸಿರ್ತಾನೆ ಪ್ರೊಡ್ಯೂಸರು. ಹೆಸರು ತಗೊಳ್ತಾರ ನಾವು. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಶೂನ್ಯನೇ. ಪ್ರೀತಿ ಸಿಕ್ಕಾಗ ಅದು ಬೆಲೆ ಕಟ್ಟಕ್ಕಾಗಲ್ಲ. ಭಾಳ ಯಾಕಂದ್ರೆ ಅಣ್ಣವರೇ ಹೇಳಿದ್ದಾರೆ ಅಭಿಮಾನಿ ದೇವರು ಅಂತ. ಎಂಥ ದೊಡ್ಡ ಮಾತು ಸರ್, ಎಂಥ ದೊಡ್ಡ ಮಾತು ಹೇಳಿ. ಸುಮ್ಮನೆ ಅಂತ ಹೇಳೋಕ್ಕಲ್ಲ, ಬಟ್ ಆ ಫೀಲ್ ಅನುಭವಿಸ್ತವ್ರಿಗೆ ಮಾತ್ರ. ಹೌದೌದು. ಈಗ ಸರ್ ನಿಮ್ಮ ಪರ್ಸ್ನಲ್ ಫ್ಯಾಮಿಲಿಗೆ ಮಾತಾಡೋದಾದ್ರೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು, ಅದ್ರ ಬಗ್ಗೆ ಹೇಳೋದಾದರೆ ಫ್ಯಾಮಿಲಿ ಬಗ್ಗೆ. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ನನ್ನ ಹೆಂಡತಿ ಅವರು ಭರತನಾಟ್ಯ ಈಗ ಕಲಿಸ್ತಿದ್ದಾರಾ ಅಥವಾ ಕ್ಲಾಸ್? ನಮ್ಮದೇ ಸಂಸ್ಥೆ ಇದೆ, IM ಅಕಾಡೆಮಿ ಅಂತ ನಮ್ಮದೇ ಸಂಸ್ಥೆ ಇದೆ. ಅವರು ಮಾಡೋದು MA ಇನ್ ಡ್ಯಾನ್ಸು, PhD ಅದರಲ್ಲೇ ಮಾಡಿರೋದು. ಡಾಕ್ಟರ್ ಶಾಂಭವಿ ಸ್ವಾಮಿ ಅಂತ ಹೆಸರು. PhD ಮಾಡಿರೋದು ಕೂಡ ಸಂಸ್ಕೃತ ನಾಟಕದಲ್ಲಿ ಬರುವ ನೃತ್ಯಾಂಶಗಳು ಅನ್ನೋ ವಿಚಾರದಲ್ಲಿ ಮಾಡಿರೋದು. ಇನ್ನು ಮಕ್ಕಳಿಬ್ಬರು, ಮಗ 9ನೇ ಕ್ಲಾಸ್ ಓದ್ತಾ ಇದ್ದಾನೆ, ಮಗಳು 8ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಎಲ್ಲರೂ ಕೂಡ ಮೈಸೂರಲ್ಲೇ? ಎಲ್ಲ ಮೈಸೂರೇ, ಎಲ್ಲ ನಮ್ಮದೇ ಫ್ಯಾಮಿಲಿ ಅಲ್ಲ. ಅಲ್ಲ, ಇಲ್ಲಿ ಬೆಂಗಳೂರಿಗೆ ಏನಾದರೂ ಶಿಫ್ಟ್ ಆಗೋ ಪ್ಲಾನ್ ಇದೆಯಾ? ಇಲ್ಲ, ಮೈಸೂರೇ. ಓಕೆ ಸರ್, ಎಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಮ ಸಿನಿಮಾದ ಆಯಿತು, ಪರ್ಸ್ನಲ್ ಲೈಫ್ ಆಯಿತು, ಮುಂದಿಂದ ಆಯಿತು, ಎಲ್ಲನೂ ಹೇಳಿದಿರಿ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಒಂದು ಸಿನಿ ಜರ್ನಿ ಇನ್ನೂ ಸಾಕಷ್ಟು ಮುಂದುವರಲಿ, ಸಾಕಷ್ಟು ಸಿನಿಮಾಗಳು ಬರಲಿ, ದೊಡ್ಡ ದೊಡ್ಡ ಸಿನಿಮಾಗಳು ಬರಲಿ, ನಿಮಗೂ ಒಂದು ಇನ್ನೂ ದೊಡ್ಡ ಮಟ್ಟದ ಹೆಸರು ಬರಲಿ. ಯಾಕಂದರೆ ಈಗಾಗಲೇ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಆಗಾಗಲೇ ಮಾಡಿದ್ದೀರಾ, ಸೈ ಅನ್ನಿಸ್ಕೊಂಡಿದ್ದಾರೆ. ಅದು ನಮಗೂ ಕೂಡ ಗೊತ್ತಿದೆ. ಇನ್ನಷ್ಟು ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗಲಿ ಅಂತ ನಾವು ನಮ್ಮ ಕಡೆಯಿಂದ ಆಶಿಸ್ತೀವಿ. ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ಭೀಮೇಶ್. ಭಾಳ ಅರ್ಥಪೂರ್ಣವಾದಂತಹ ಸಂದರ್ಶನ ಮಾಡಿದ್ರಿ ನೀವು. ನೀವು ಕೂಡ ಯುವಕರು, ಭಾಳ ಜರ್ನಲಿಸಮಲ್ಲಿ ಭಾಳ ಚೆನ್ನಾಗಿ ಸಾಧನೆ ಮಾಡ್ತಾಯಿದ್ದೀರಿ. ಮಾಡಿ ಒಳ್ಳೆಯದಾಗಲಿ. ಮುಂದೆ ಒಂದು ದೊಡ್ಡ ಭವಿಷ್ಯ ಇದೆ. ಇದೇ ರೀತಿ ಒಂದು ದೊಡ್ಡ ಚಾನಲ್ ಕಟ್ಟಿ ನೀವು. ತುಂಬ ಥ್ಯಾಂಕ್ಸ್ ಸರ್ ಹೇಳಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಬಲರಾಜ್ ವಾಡಿ ಅವರ ಒಂದು ಮಾತುಗಳು, ಅವರ ಪರ್ಸ್ನಲ್ ಲೈಫು, ಸಿನಿಮಾ ಲೈಫ್ ಎಲ್ಲವನ್ನು ಕೂಡ ಮಾತನಾಡಿದ್ವಿ. ಮುಂದಿನ ದಿನಗಳಲ್ಲಿ ಅವರು ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಿಮ್ಮ ಮುಂದೆ ಬರುತ್ತೆ ಎಲ್ಲವನ್ನು ಕೂಡ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.